ಕನಕಪುರ ಒಕ್ಕಲಿಗರ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರ ಮೇಲೆ ಒಂದು ಸಮುದಾಯದ ಓಲೈಕೆಗಾಗಿ ಜೈಲಿಗೆ ಕಳಿಸುವ ಸರ್ಕಾರದ ಹುನ್ನರವು ಕರ್ನಾಟಕದಲ್ಲಿ ದೊಡ್ಡದೊಂದು ಹೋರಾಟಕ್ಕೆ ಮುನ್ನುಡಿ ಬರೆಯಲಿದೆ. ಸರ್ಕಾರ ತಕ್ಷಣವೇ ಕ್ಷಮೆಯಾಚಿಸಿ ಪ್ರಕರಣ ಹಿಂತೆಗೆದುಕೊಳ್ಳದಿದ್ದರೆ ಒಕ್ಕಲಿಗರು ಬೀದಿಗಿಳಿದು ಹೋರಾಡಲು ಸಿದ್ಧರಿದ್ದೇವೆ ಎಂದು ಒಕ್ಕಲಿಗ ಸಮುದಾಯದ ಮುಖಂಡ ಹಾಗೂ ಜಯ ಕರ್ನಾಟಕ ಸಂಘಟನೆಯ ಮಾಜಿ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಕನಕಪುರದ ರಾಜ್ಯ ರೈತ ಸಂಘದ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿ ಮಾತನಾಡಿದ ಅವರು, ಕರ್ನಾಟಕದಾದ್ಯಂತ ವಕ್ಫ್ ಮಂಡಳಿಯು ಯಾವುದೇ ಮುನ್ಸೂಚನೆಯೂ ಇಲ್ಲದಂತೆ ರೈತರ ಜಮೀನನ್ನು ಕಬಳಿಸಿ ಪಹಣಿ ಬದಲಾಯಿಸುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಹಲವಾರು ಪ್ರತಿಭಟನೆಗಳು ನಡೆದಿದ್ದವು. ರಾಜ್ಯ ಸರ್ಕಾರ ಪ್ರತಿಭಟನೆಗೆ ಹೆದರಿ ಜಮೀನನ್ನು ಹಿಂತಿರುಗಿಸಿತ್ತು. ರೈತರು ತಮ್ಮ ಭೂಮಿಯನ್ನು ಕಳೆದುಕೊಂಡು ಕಂಗಾಲಾದುದನ್ನು ಕಂಡು ಮರುಗಿದ ಒಕ್ಕಲಿಗರ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ಸರ್ಕಾರ ಮುಸಲ್ಮಾನ ಸಮುದಾಯದ ಅತಿಯಾದ ಓಲೈಕೆ ಮಾಡುತ್ತಿರುವುದನ್ನು ಖಂಡಿಸಿ ಮಾತಿನ ಬರದಲ್ಲಿ ಮುಸಲ್ಮಾನರಿಗೆ ಮತದಾನದ ಹಕ್ಕನ್ನು ನಿರಾಕರಿಸಬೇಕು ಎಂದು ಹೇಳಿದ್ದರು. ನಂತರ ತಮ್ಮ ಮಾತಿನ ಅರ್ಥ ಯೋಚಿಸಿ ಕ್ಷಮೆ ಕೂಡ ಯಾಚಿಸಿದ್ದರು. ಆದರೂ ಕೂಡ ಸರ್ಕಾರ ಮುಸಲ್ಮಾನ ಸಮುದಾಯದ ಓಲೈಕೆ ಹಾಗೂ ಪ್ರತೀಕಾರದ ದೃಷ್ಟಿಯಿಂದ ಸ್ವಾಮೀಜಿಯವರ ಮೇಲೆ ಎಫ್ಐಆರ್ ದಾಖಲಿಸಿದ್ದು ದುರುದ್ದೇಶಪೂರ್ವಕವಾಗಿದ್ದು ಒಕ್ಕಲಿಗರು ಇದನ್ನು ಕ್ಷಮಿಸುವುದಿಲ್ಲ. ಒಂದು ಮಾತನ್ನು ಬಾಯ್ತಪ್ಪಿನಿಂದ ಆಡಿದ ಮಾತ್ರಕ್ಕೆ ಪ್ರಕರಣ ದಾಖಲಿಸುವುದಾದರೆ ಇತ್ತೀಚೆಗೆ ಮೌಲ್ವಿಯೊಬ್ಬರು ದುರಹಂಕಾರದಿಂದ ಸಂಸತ್ ಭವನದ ಸರ್ಕಾರ ನಿಮ್ಮದಿರಬಹುದು, ಆದರೆ ರಸ್ತೆಯುದ್ದಕ್ಕೂ ಮುಸಲ್ಮಾನರಿಂದ ಘೇರಾವ್ ಮಾಡಿಸಿ ಸಂಸತ್ ಭವನಕ್ಕೆ ಒಬ್ಬ ಸಂಸದನನ್ನು ಹೋಗದಂತೆ ಮಾಡುವ ತಾಕತ್ತು ಮುಸಲ್ಮಾನರಿಗೆ ಎಂದರು. ಮತ್ತೊಬ್ಬ ಮೌಲ್ವಿ 2027ಕ್ಕೆ ಭಾರತವನ್ನು ಮುಸಲ್ಮಾನ ರಾಷ್ಟ್ರ ಮಾಡಿಯೇ ತೀರುತ್ತೇವೆ ಎಂದಿದ್ದಾನೆ. ವಕ್ಫ್ ಖಾತೆ ಸಚಿವ ಜಮೀರ್ ಅಹಮದ್ ಕುಮಾರಸ್ವಾಮಿಯವರ ಮೈಬಣ್ಣವನ್ನು ಅವಹೇಳನ ಮಾಡಿ ಜನಾಂಗೀಯ ನಿಂದನೆ ಮಾಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬವನ್ನು ಕೊಂಡುಕೊಳ್ಳುತ್ತೇನೆ ಎಂದು ಒಕ್ಕಲಿಗ ಸಮುದಾಯದ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ಮಾತನಾಡಿದರೂ ಸರ್ಕಾರ ಅವರ ಮೇಲೇಕೆ ಪ್ರಕರಣ ದಾಖಲಿಸಲಿಲ್ಲ? ಈ ದೇಶದ ಸಂವಿಧಾನಕ್ಕೆ ಅವರು ಒಳಪಡುವುದಿಲ್ಲವೇ? ಇಬ್ಬಗೆ ನೀತಿ ಅನುಮತಿ ಅನುಸರಿಸಿ ಒಕ್ಕಲಿಗರಿಗೆ ದ್ರೋಹ ಬಗೆದ ಸರ್ಕಾರದ ವಿರುದ್ಧ ಒಕ್ಕಲಿಗರು ಬೀದಿಗಿಳಿದು ಹೋರಾಟ ಮಾಡಿ ಪಾಠ ಕಲಿಸಲು ಕರೆ ನೀಡಿದರು. ಹಾಗೆಯೇ ರೈತರ ಹಿತದೃಷ್ಟಿಯಿಂದ ಆಂಧ್ರ ಸರ್ಕಾರದ ಮಾದರಿಯಲ್ಲಿಯೇ ವಕ್ಫ್ ಬೋರ್ಡ್ನ್ನು ನಿಷೇಧಿಸಬೇಕು ಎಂದು ಹೇಳಿದರು. ರಾಜ್ಯ ರೈತ ಸಂಘದ ಸಂಚಾಲಕರಾದ ಚೀಲೂರು ಮುನಿರಾಜು ಮಾತನಾಡಿ, ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರ ಮೇಲೆ ಪ್ರಕರಣ ದಾಖಲಿಸಿದ ನಡೆ ಅಕ್ಷಮ್ಯವಾಗಿದ್ದು, ವಿಚಾರಣೆಯ ನೆಪದಲ್ಲಿ 81 ವರ್ಷದ ವಯೋಮಾನದ ಸ್ವಾಮೀಜಿಯವರ ವಯಸ್ಸನ್ನು ಪರಿಗಣಿಸದೆ ಠಾಣೆಗೆ ಕರೆಸಿ ಕೂರಿಸಿ ಮಾನಸಿಕ ಹಿಂಸೆ ನೀಡುತ್ತಿರುವುದು ಸರಿಯಲ್ಲ. ಕೇವಲ ಬಾಯ್ತಪ್ಪಿನಿಂದ ಆಡಿದ ಮಾತಿಗೆ ಕ್ಷಮೆ ಕೇಳಿದರೂ ಬಿಡದೆ ಪ್ರಕರಣ ದಾಖಲಿಸಿದ್ದಾರೆ. ರಾಜಕಾರಣಿಗಳು ಪ್ರತಿದಿನ ತಮ್ಮ ನಾಲಗೆಯ ಮೇಲೆ ಹಿಡಿತವಿಲ್ಲದೆ ಅಸಂಬದ್ಧ ಮಾತುಗಳನ್ನಾಡುತ್ತಿರುವುದನ್ನು ನಾವು ಪ್ರತಿದಿನ ಮಾಧ್ಯಮಗಳಲ್ಲಿ ನೋಡುತ್ತಲೇ ಇದ್ದೇವೆ. ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಿತ್ತಲ್ಲವೇ? ರಾಜ್ಯದ ಜನತೆ ಇಂತಹ ಸೂಕ್ಷ್ಮಗಳನ್ನು ನೋಡುತ್ತಿದ್ದಾರೆ. ಒಂದು ಸಮುದಾಯದ ಓಲೈಕೆ ನೆಪದಲ್ಲಿ ಇತರ ಸಮುದಾಯದ ಮೇಲೆ ದ್ವೇಷ ಸಾಧಿಸಿದರೆ ನಿಮ್ಮ ಸರ್ಕಾರದ ಅವನತಿಗೆ ನೀವೇ ಮುನ್ನುಡಿ ಬರೆದುಕೊಂಡಂತೆ ಎಂದು ಅಭಿಪ್ರಾಯಪಟ್ಟರು. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗರ ಸಮುದಾಯದ ಮುಖಂಡರಾದ ಸ್ಟುಡಿಯೋ ಚಂದ್ರು, ಕೆರಳಾಳು ಸಂದ್ರ ರಾಮಕೃಷ್ಣ, ಚೀರಣಕುಪ್ಪೆ ರಾಜೇಶ್ ಹಾಜರಿದ್ದರು. ಸಮುದಾಯದ ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತೇನು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೀವಿ, ಮೊನ್ನೆ ನಡೆದಂತ ಘಟನೆ ಏನು ಚಂದ್ರಶೇಖರ ಸ್ವಾಮೀಜಿಯರವರು ಒಂದು ಹೋರಾಟದಲ್ಲಿ ಒಂದು ಸಮುದಾಯವನ್ನ ಮತವನ್ನ ಬಹಿಷ್ಕರಿಸಬೇಕು, ಒಂದು ಸಮುದಾಯದ ಮತವನ್ನು ಬಹಿಷ್ಕರಿಸಬೇಕು ಅಂತ ಏನು ಬಾಯಿ ತಪ್ಪಿ ಒಂದು ಮಾತನ್ನ ಹೇಳಿದ್ರು. ಆ ಮಾತಿಗೆ ಇವತ್ತು ಸುಮಾರು ಒಂದು 70ರಿಂದ 75 ವರ್ಷ ವಯೋಸಹಜ ಕಾಯಿಲೆಗೆ ತುತ್ತಾಗಿರ್ತಕ್ಕಂಥ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಆಗಿರ್ತಕ್ಕಂಥ ಚಂದ್ರಶೇಖರ ಸ್ವಾಮೀಜಿ ಮೇಲೆ ಎಫ್ಐಆರ್ ಮಾಡಿ ಇಡೀ ಹಿಂದೂ ಸಮಾಜ ತಲೆ ತಗ್ಗಿಸುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಅದನ್ನ ಈ ವಿಚಾರವನ್ನ ನಮ್ಮೆಲ್ಲ ಸಮುದಾಯದ ಪರವಾಗಿ, ಒಂದಷ್ಟು ನಾಗರಿಕರ ಪರವಾಗಿ ನಾನು ಖಂಡಿಸ್ತಾ ಇದ್ದೀನಿ. ಏನು ಈ ಪ್ರಕರಣ ಏನಿದೆ, ಯಾಕೆ ವಿಶೇಷವಾಗಿ ಈ ತರದ ಪ್ರಕರಣಗಳ ಈ ತರದ ಮಾತುಗಳನ್ನ ಬೇರೆ ಸಮುದಾಯದವರು ಕೂಡ ಹಲವಾರು ಬಾರಿ ನಿಂದನೆಗಳನ್ನ ಟೀಕೆಗಳನ್ನ ಮಾಡಿದ್ರು ಕೂಡ ಈ ಕಾಂಗ್ರೆಸ್ ಸರ್ಕಾರ ಅವ್ರ ಮೇಲೆ ಯಾವುದೇ ತರದ ಮೊಕದ್ದಮೆ ಆಗಲಿ ಕೇಸ್ ಆಗಲಿ ಹಾಕಲಿಲ್ಲ. ಇತ್ತೀಚೆಗೆ ನಿರಂತರವಾಗಿ ನಮ್ಮ ಮೇಲೆ ಶೋಷಣೆಗಳು ನಡೀತಾ ಇವೆ. ಒಬ್ಬ ಮೌಲ್ವಿ ಹೇಳ್ತಾರೆ, ಬೆಂಗಳೂರಿನಲ್ಲಿ ಒಂದು ಬೃಹತ್ ಸಭೆಯನ್ನ ಕರೆದು ಹೇಳ್ತಾರೆ, ಅವ್ರದ್ದು ಸಂಸತ್ ಭವನ ಅವ್ರದ್ದಾದ್ರೆ ರಸ್ತೆಗಳೆಲ್ಲವೂ ಕೂಡ ನಮ್ಮವು,
ಇಲ್ಲಿಂದ ಬೆಂಗಳೂರಿಂದ ಡೆಲ್ಲಿವರೆಗೂ ಎಲ್ಲ ರಸ್ತೆಗಳಲ್ಲೂ ಕೂಡ ನಮ್ಮ ಸಮುದಾಯದ ಜನಗಳನ್ನ ನಿಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇಡೀ ಹಿಂದೂ ಸಮುದಾಯಕ್ಕೆ ಬೇರೆ ಬೇರೆ ಎಲ್ಲ ಸಮುದಾಯಕ್ಕೂ ಕೂಡ ಅವಮಾನ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆ ಮೌಲ್ವಿಯ ಮೇಲೆ ಯಾವುದೇ ತರಹದ ಪ್ರಕರಣಗಳನ್ನ ಈ ಸರ್ಕಾರ ಹಾಕ್ಸೋದಿಲ್ಲ, ಯಾರು ಕೂಡ ಹಾಕೋದಿಲ್ಲ. ಚಂದ್ರಶೇಖರ್ ಸ್ವಾಮೀಜಿ ಅವರು ಮಾತಾಡದಂತ ವಿಚಾರ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ವಕ್ಫ್ ಮಂಡಳಿ ಏನು ಇವರ ಸಂಸ್ಥೆ ಇದೆ, ರೈತರ ಲಕ್ಷಾಂತರ ಎಕರೆ ಜಮೀನುಗಳನ್ನ ವಕ್ಫ್ ಮಂಡಳಿಗೆ ಅಂತಕ್ಕಂಥದ್ದನ್ನ ದಾಖಲಾತಿಗಳನ್ನ ಸೃಷ್ಟಿ ಮಾಡಿದಂತ ಆ ನೋವಿನಿಂದ ಅಂದ್ರೆ ನಮ್ಮ ರೈತರು ಎಲ್ಲಿ ಹೋಗ್ಬೇಕು, ಎಲ್ಲ ನಮ್ಮ ರೈತರ ಜಮೀನುಗಳು ವಕ್ಫ್ ಮಂಡಳಿಗೆ ಹೊಂಟೋಗ್ಬಿಟ್ರೆ ಎಲ್ಲಿ ಹೋಗ್ಬೇಕು ಅಂತಕ್ಕಂಥ ಒಂದು ರೈತರ ಪರವಾದಂತ ನೋವುಗಳನ್ನ ವ್ಯಕ್ತಪಡಿಸಿದ್ರೆ ಹೊರತು ಯಾವುದೇ ತರದ ಯಾರನ್ನೋ ಒಂದು ಸಮುದಾಯವನ್ನು ನೋಯಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿಲ್ಲ. ಆಮೇಲೆ ಆ ಹೇಳಿಕೆಗೆ ಕೂಡಲೇ ಅವರ ಕೇಳಿದ್ರು. ಆ ಕ್ಷಮೆ ಕೇಳುವಂತದ್ದು ಬಹಳ ದೊಡ್ಡತನ. ಆದ್ರೂ ಕೂಡ ಕ್ಷಮೆ ಕೇಳಿದ್ರು ಕೂಡ ಇಂಥ ಈಗಾಗಲೇ ಹುಷಾರಿಲ್ಲದೆ ಬೆಟ್ಟಿಡ್ಕೊಂಡು ಕೂತಿದ್ದಾರೆ ಆ ಸ್ವಾಮೀಜಿಯವ್ರ ಮೇಲೆ ನೀವು FIR ಮಾಡಿಸಿ ಕೋರ್ಟ್ಗೆ ಜೈಲಿಗೆ ಕಳಿಸ್ಲಿಕ್ಕೆ ಹುನ್ನಾರ ಮಾಡ್ತಿರಲ್ಲ, ಯಾವುದೋ ಒಂದು ಸಮುದಾಯನ ಓಲೈಸ್ಕೊಳ್ಳಿಕ್ಕೆ ಯಾಕೆ ಈ ರೀತಿಯಾದಂತ ಕೆಲಸವನ್ನು ಮಾಡ್ತೀರಿ? ಮೊನ್ನೆ ತಾನೇ ಚನ್ನಪಟ್ಟಣ ಚುನಾವಣಾ ಸಂದರ್ಭದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರಿಗೆ ಜಮೀರ್ ಅಹಮದ್ ಅವರು ಕಾಲಾ ಕುಮಾರಸ್ವಾಮಿ ಅಂತೇಳಿ, ಕರಿಯಾ ಕುಮಾರಸ್ವಾಮಿ ಅಂತೇಳಿ ಬಹಿರಂಗವಾಗಿ ಹೇಳಿದ್ರೆ ಒಂದು ಜಾತಿ ನಿಂದನೆ, ಅದು ಜನಾಂಗೀಯ ನಿಂದನೆ. ಆ ಜನಾಂಗೀಯ ನಿಂದನೆ ಮಾಡಿದ್ರು ಕೂಡ ಆ ವ್ಯಕ್ತಿ ಮೇಲೆ ಒಂದು ಸುಮೋಟೋ ಕೇಸನ್ನ ಪೊಲೀಸ್ ಇಲಾಖೆ ಮಾಡ್ಕೊಳ್ಳೇ ಇಲ್ಲ. ಯಾರೊಂದು ಕೂಡ ಒಂದು ಪ್ರಕರಣದಲ್ಲಿ ಅದನ್ನು FIR ಮಾಡಲೇ ಇಲ್ಲ. ಮತ್ತೆ ಒಂದ್ ಕಡೆ ಹೇಳ್ತೀರಿ ದೇವೇಗೌಡರು ಖಾನ್ದಾನನೇ ಮುಸ್ಲಿಂ ಸಮುದಾಯ, ನಾವೆಲ್ಲ ₹1 ಹಾಕಿ ಕೊಂಡ್ಕೊಬಿಡ್ತೀವಿ ಅಂತಲೂ ಕೂಡ ಹೇಳ್ತಾರೆ. ಹಾಗಾದ್ರೆ ನಮ್ಮ ಒಕ್ಕಲಿಗ ಸಮುದಾಯನ ನೀವೆಲ್ಲ ದುಡ್ಡು ಹಾಕಿ ಕೊಂಡ್ಕೊಂಡ್ಬಿಡ್ತೀರಾ? ಅದಕ್ಕೂ ಕೂಡ ಯಾವುದೇ ಕಾನೂನಲ್ಲಿ ನಿಮ್ಗೆ ಒಂದು ಕೇಸ್ ಹಾಕ್ಲಿಲ್ಲ. ಚುನಾವಣಾ ಆಯೋಗ ಏನ್ ಮಾಡ್ತಿತ್ತು? ಕರ್ನಾಟಕದ ಚುನಾವಣಾ ಆಯೋಗ ಒಂದು ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದೆ. ಅಲ್ಲಿ ಯಾವುದೇ ತರದ ಪ್ರಕರಣಗಳಾಗ್ಲಿಲ್ಲ. ಇವತ್ತು ನಮ್ಮ ಸ್ವಾಮೀಜಿ ರೈತರ ನೋವುಗಳನ್ನ ರೈತರು ಭೂಮಿ ಕಳ್ಕೊಂಡ್ಬಿಡ್ತಾ ಇದಾರಲ್ಲಪ್ಪ, ನಮ್ಮ ರೈತರು ಲಕ್ಷಾಂತರ ಭೂಮಿ ಹೊಂಟೋಗ್ತಾ ಇದೆಯಲ್ಲ ನಮ್ಮ ರೈತರದು ಅನ್ನುವಂತ ದಾಹದಲ್ಲಿ ಆ ಮಾತನ್ನ ಹೇಳದಂತ ಸಂದರ್ಭದಲ್ಲಿ ಅವ್ರ ಮೇಲೆ ನೀವು ಕ್ಷಮೆ ಕೇಳಿದ್ರು ಕೂಡ FIR ಹಾಕಿ ನೀವು ಜೈಲ್ ಕಳಿಸೋ ಹುನ್ನಾರನ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಲ್ಲ. ಅದಕ್ಕೆ ನಮ್ಮ ಸಮುದಾಯ, ನಮ್ಮ ಒಕ್ಕಲಿಗ ಸಮುದಾಯ ಮತ್ತೆ ಎಲ್ಲ ಸಮುದಾಯಗಳು ಕೂಡ, ನಮ್ದು ಒಂದೇ ಸಮುದಾಯ ಸ್ವಾಮೀಜಿ ಅಂತ ಅಲ್ಲ, ಸ್ವಾಮೀಜಿಗಳು ಎಲ್ಲ ಸಮುದಾಯದ ಸ್ವಾಮೀಜಿಗಳು ಎಲ್ಲರೂ ಕೂಡ ಖಂಡನೆಯನ್ನ ಮಾಡಬೇಕು. ಈ ಪ್ರಕರಣ ನಾವು ತಲೆ ತಗ್ಗಿಸುವಂತ ಪ್ರಕರಣ. ಇದಕ್ಕೆ ನಮ್ಮ DK ಶಿವಕುಮಾರ್ ಅವರು ಹೇಳ್ತಾರೆ ಸ್ವಾಮೀಜಿ ಅವರು ಹೇಳಿಕೆ ತಪ್ಪು ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಜಮೀರ್ ಅವರು ಹೇಳಿದಕ್ಕೆ ನೀವು ಯಾವ ಕೇಸ್ ಹಾಕ್ಸಿದ್ರಿ? ಅದಕ್ಕೂ ಒಂದು ಪ್ರಕರಣಕ್ಕೆ ನೀವು ಕೇಸ್ ಮಾಡಿ ಆಮೇಲೆ ಸ್ವಾಮೀಜಿ ಅವ್ರದ್ದು ಹೇಳೋರಂತೆ. ನೀವು ದಯವಿಟ್ಟು ಈ ತರದ ಒಂದಷ್ಟು ನಡವಳಿಕೆಗಳನ್ನ ನಮ್ಮ ಜನರು, ನಮ್ಮ ಸಮುದಾಯ, ಈಗಾಗಲೇ ಒಕ್ಕಲಿಗರ ಸಂಘ, ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಏನ್ ಮಾಡ್ತಿದೆ? ನಾನು ಪ್ರಶ್ನೆ ಮಾಡ್ತೀನಿ ನಿಮ್ಮ ಮಾಧ್ಯಮದ ಮೂಲಕ. ರಾಜ್ಯ ಒಕ್ಕಲಿಗರ ಸಂಘ ಇಷ್ಟೊತ್ತಿಗೆ ಬೀದಿಗಿಳಿಬೇಕಾಗಿತ್ತು. ಯಾವುದೇ ಕಾರಣಕ್ಕೂ ನಮ್ಮ ಸ್ವಾಮೀಜಿ ಮೇಲೆ FIR ವಾಪಸ್ ತಗೋಬೇಕು, ಕೇಸ್ನ ಅದನ್ನ ಚಾರ್ಜ್ ಶೀಟ್ ಅಲ್ಲಿ ಕೈ ಬಿಡಬೇಕು ಅಂತೇಳಿ. ನಮ್ಮಲ್ಲೇ ಏನಿ ಸ್ವಾಮೀಜಿಯವರ ಈ ಪ್ರಕರಣದಲ್ಲಿ ನಮ್ಮ ಮಾಜಿ ಸಂಸದರಾದಂತಹ DK ಸುರೇಶ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಇಲ್ಲ, ಇದು ಸರಿ ಇಲ್ಲ, ಇದು ಖಂಡನೆ ಮಾಡ್ತೀನಿ. ನಾನು ಕೂಡ ಇದನ್ನು ಬಿ ರಿಪೋರ್ಟ್ ಹಾಕಿ ಕೂಡಲೇ ವಾಪಸ್ ತಗೋಬೇಕು ಅಂತೇಳಿ ನಾನು ನಿಜವಾಗ್ಲೂ ಕೂಡ ಅವ್ರಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದ್ರೆ ಸಮುದಾಯ, ಹಾಗಾದ್ರೆ ಶಿವಕುಮಾರ್ ಅವರು ಆ ಕಡೆ ಮಾತಾಡ್ತಾರೆ, ನೀವು ಈ ಕಡೆ ಮಾತಾಡ್ತಾರೆ, ಇದು ಕೂಡ ದ್ವಂದ್ವ ಇದೆ, ಸಾರ್ವಜನಿಕರಲ್ಲಿ ದ್ವಂದ್ವ ಇದೆ. ಇದನ್ನು ಕೂಡ ನೀವು ಕ್ಲಿಯರ್ ಮಾಡಬೇಕು. ಮತ್ತೆ ಯಾರೇ ಒಂದು ಸ್ವಾಮೀಜಿಗಳು ಯಾವುದೇ ಜಾತಿಗೆ ಸೀಮಿತ ಅಲ್ಲ, ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ, ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ಅವರು ನಮ್ಮ ರೈತರ ಕಷ್ಟವನ್ನ ಹೇಳ್ಕೊಂಡು ಮಾಡಿರುವಂತ ಪ್ರಕರಣಗಳು. ಹೀಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಒಂದು ಸಮುದಾಯವನ್ನು ಓಲೈಸಿಕೊಳ್ಳಿಕ್ಕೋಸ್ಕರ ಬೇರೆ ಸಮುದಾಯಗಳಿಗೆ ತೊಂದರೆ ಕೊಡ್ತಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನ ನಮ್ಮ ಸಮುದಾಯ ಆಗಿರ್ಬೋದು, ಬೇರೆ ಸಮುದಾಯಗಳಾಗಿರ್ಬೋದು, ಯಾವುದೇ ಮಠಾಧೀಶರಿಗಾಗ್ಲಿ, ಯಾವುದೇ ಸಮುದಾಯದ ಸ್ವಾಮೀಜಿಗಳಿಗಾಗ್ಲಿ ಈ ರೀತಿಯಾದಂತಹ ಪ್ರಕರಣಗಳಾದಾಗ ನಾವೆಲ್ಲ ಒಗ್ಗಟ್ಟಿಂದ ನಾವು ಬೀದಿಗಿಳಿಬೇಕು, ಪ್ರತಿಭಟಿಸಬೇಕು ಅಂತೇಳಿ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೀನಿ. ಎಲ್ಲ ನಮ್ಮ ಸಮುದಾಯದ ಮುಖಂಡರೆ, ಮಾಧ್ಯಮದ ಏನು ಈಗಾಗಲೇ ನಮ್ಮ ಹಿರಿಯ ಮುಖಂಡರಂತ ಕುಮಾರಸ್ವಾಮಿ ಸರ್ ಹೇಳಿದ್ದಾರೆ, ಚಂದ್ರಶೇಖರ್ ಸ್ವಾಮೀಜಿಯವರ ಹೇಳಿಕೆ ಏನು FIR ಆಗಿದೆ. ಮಠಗಳು, ಅದು ಯಾವ ಮಠಗಳೇ ಆಗಿರಲಿ, ತರತರದ ಶಿಕ್ಷಣ ಮತ್ತೆ ದಾಸೋಹ ನಡೆಸ್ಕೊಂಡು ಬಂದಿದೆ.
ಮಠಗಳು ಯಾವತ್ತು ಇಂಥ ಜಾತಿಗೆ ಸೀಮಿತವಾದ ಮಠಗಳು ಇಂಥವ್ರಿಗೆ ಶಿಕ್ಷಣ ಕೊಡಬೇಕು, ಇಂಥವ್ರಿಗೆ ಅನ್ನದಾನ ಮಾಡಬೇಕು ಅಂತ ಇಲ್ಲ. ಮಠ ಎಲ್ಲರೂ ಕೂಡ, ಮುಸ್ಲಿಮರಿಗೂ ಕೂಡ ಶಿಕ್ಷಣ ನೀಡಿದೆ, ಅನ್ನ ಹಾಕಿದೆ, ಒಕ್ಕಲಿಗರಿಗೂ ಹಾಕಿದೆ, ಪ್ರತಿಯೊಂದು ಜನಾಂಗಕ್ಕೂ ಹಾಕಿದೆ. ಹಾಗಾಗಿ ಸ್ವಾಮೀಜಿಯನ್ನು ವೈಯಕ್ತಿಕವಾಗಿ ಒಂದು ಸ್ವಾರ್ಥಕ್ಕಾಗಿ ಹೇಳಿದಂತ ಮಾತಲ್ಲ. ಮತ್ತೆ ಅವರು ಆ ತಕ್ಷಣಕ್ಕೆ ಅದನ್ನ ಸಮಾಜಕ್ಕೆ ನನ್ನಿಂದ ನೋವಾಗಿರ್ಬೋದು ನಾವು ಒಂದು ಸಮಾಜಕ್ಕೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಅವರು ಕ್ಷಮೆಯನ್ನ ಹಾಕಿಸಿದ್ರು. ಅಂದ್ರೆ ಕ್ಷಮೆಯನ್ನ ಸಮಾಜಕ್ಕೆ ಒಬ್ಳಿಗಾಗಿರೋ ಕ್ಷಮೆಯನ್ನ ಹಾಕಿಸಿದ್ರು. ಯಾವ್ದಾದ್ರು ಸಮುದಾಯಕ್ಕೆ ನನ್ನ ಮಾತಲ್ಲಿ ತಪ್ಪಿದೆ ಕ್ಷಮಿಸಿ, ಅಲ್ಲಿಗೆ ಅದನ್ನ ಬಿಡ್ಬೇಕು. ಕಾರಣ ಈ ತರ ಹೇಳಿಕೆಗಳಿಗೆಲ್ಲ ಎಫ್ಐಆರ್ ಅಂತ ಕೂತ್ಕೊಂಡ್ರು ಲಕ್ಷಾಂತರ ಜನಕ್ಕೆ ಎಫ್ಐಆರ್ ಹಾಕಬೇಕಾಗುತ್ತೆ. ಪ್ರತಿದಿನ ರಾಜಕಾರಣಿಗಳು ಒಂದಲ್ಲ ಒಂದು ಹೇಳಿಕೆ ಕೊಡ್ತಾನೆ ಇರ್ತಾರೆ. ಮತ್ತೆ ಆ ವಯಸ್ಸಿಗೆ ಅವ್ರಿಗೆ ಇವತ್ತು ಸುಮಾರು 80 ವರ್ಷ ಆಗಿದೆ. ಅವ್ರ ಮೇಲೆ ಎಫ್ಐಆರ್ ಹಾಕಿ ಅವ್ರನ್ನ ಸ್ಟೇಷನ್ ಕರ್ಸ್ಕೊಂಡು ಕೂರಿಸಿ ವಿಚಾರಣೆ ಮಾಡ್ತಕ್ಕಂಥದ್ದು ಯಾವ ಸಮುದಾಯದವರಾಗಿರ್ಬೋದು ಅದು ಶೋಭೆ ಅಲ್ಲ. ಸರ್ಕಾರಕ್ಕೆ ಇದು ಶೋಭೆ ಅಲ್ಲ. ಈ ಕೂಡಲೇ ಸರ್ಕಾರ ಅದನ್ನ ನಾವು ಎಫ್ಐಆರ್ ವಾಪಸ್ ತೆಗೆದು ಸ್ವಾಮೀಜಿ ಯಾವುದೇ ಕಾರಣಕ್ಕೂ ಕೂಡ ಸ್ಟೇಷನ್ ಬರೋದಂತಕ್ಕಂಥ ಸರ್ಕಾರ ಕೈ ಹಾಕಬಾರ್ದು. ನಾವು ಒಕ್ಕಲಿಗ ಸ್ವಾಮೀಜಿಯಿಂದ ಹೇಳ್ತಾ ಇಲ್ಲ, ಯಾವುದೇ ಸ್ವಾಮೀಜಿಗಳಲ್ಲಿ ಅವರ ಧರ್ಮವನ್ನು ಕಾಪಾಡಿದವರು, ಸಮಾಜವನ್ನು ಸಮಾನತೆಯಲ್ಲಿ ಕಂಡವರು ಅನೇಕ ಸ್ವಾಮೀಜಿಗಳನ್ನು ನಾವು ಮಾರ್ಗದರ್ಶನ ಇಟ್ಕೊಂಡಿದ್ದೀವಿ. ಅದೇ ರೀತಿ ಇವರು ಕೂಡ ತುಂಬಾ ಈ ರಾಜ್ಯದ ಹಿರಿಯ ಸ್ವಾಮೀಜಿಗಳು. ಅವರಿಂದ ನೂರಾರು ಪ್ರವಚನಗಳನ್ನ ಕೇಳಿದ್ವಿ, ನೂರಾರು ಸರಿ ಕಾಲ್ ಸಣ್ಣ ಮಾಡಿದ್ವಿ. ಒಂದು ಮಾತಿಗೆ ಎಫ್ಐಆರ್ ಹಾಕೋದು ಸೂಕ್ತ ಅಲ್ಲ ಅಂತ ಹೇಳ್ತಾ ದಯಮಾಡಿದ ತಕ್ಷಣ ಅವ್ರಿಗೆ ರೈತರ ಮೇಲಿರ್ತಕ್ಕಂಥ ಕಾಳಜಿಯನ್ನು ಗಮನಿಸಿ ಇದರ ತಕ್ಷಣ ಬಿಫಾರಂ ಹಾಕಿ ಇದನ್ನು ರದ್ದುಗೊಳಿಸಬೇಕು. ಮತ್ತೆ ಸ್ವಾಮೀಜಿಗಳ ಆತ್ಮಧೈರ್ಯವನ್ನು ಕುಗ್ಗೋರಿತಿ ಮಾಡಬಾರದು ಸರ್ಕಾರ ಅಂತ ಹೇಳ್ತಾ ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.